ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮಹೇಶ್ ತಿಮರೋಡಿ ಮನೆಯಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಆಂಡ್ರಾಯ್ಡ್ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯ ತಂಗಿದ್ದ ಮನೆಯ ಕೋಣೆಯಲ್ಲಿ ಈ ಒಂದು ಮೊಬೈಲ್ ಇದೀಗ ಪತ್ತೆಯಾಗಿದೆ. ಚಿನ್ನಯ್ಯನ ಮೊಬೈಲ್ ಅನ್ನ ಈಗ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಮಹೇಶ್ ತಿಮರೋಡಿ ಮನೆಯಲ್ಲಿ ಈ ಮೊಬೈಲ್ ಪತ್ತೆಯಾಗಿರೋದು ಆಂಡ್ರಾಯ್ಡ್ ಮೊಬೈಲ್ ಇದು. ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿನ್ನಯ್ಯ ತಂಗಿದ್ದಂತ ಮನೆಯ ಕೋಣೆಯಲ್ಲಿ ಈ ಮೊಬೈಲ್ ಪತ್ತೆಯಾಗಿದೆ. ಚಿನ್ನಯ್ಯನ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ತಿಮರೋಡಿ ಮನೆ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿರೋದು. ಮೊನ್ನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ. ಮೊಬೈಲ್ ಕೇಳಿದಂತ ಸಂದರ್ಭದಲ್ಲಿ ಚಿನ್ನಯ್ಯ ನನ್ನ ಬಳಿ ಮೊಬೈಲ್ ಇರಲಿಲ್ಲ, ಎಲ್ಲ ಈ ಬೋರ್ಡೆ ಗ್ಯಾಂಗ್ ಇಸ್ಕೊಂಡಿತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಇದೀಗ ತಿಮರೋಡಿ ಅವರ ಮನೆಯಲ್ಲಿ ಈ ಒಂದು ಮೊಬೈಲ್ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಇದೀಗ ಆ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಎಸ್ಐಟಿ ಅಧಿಕಾರಿಗಳು ಮೊಬೈಲ್ ಅನ್ನು ವಶಕ್ಕೆ ಪಡೆದಿರೋದು, ಅದು ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಹೌದು ಪ್ರವೀಣ್, ಅಂದ್ರೆ ಈ ಎರಡೂ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಎರಡು ತಂಡವಾಗಿ ಒಂದು ತಂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಮಾಡಿದ್ರೆ, ಮತ್ತೊಂದು ತಂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಸುಮಾರು ಒಂದೂವರೆ ಗಂಟೆಯಿಂದಲೂ ಕೂಡ ಇದೇ ರೀತಿಯಾದಂತಹ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಮೊಬೈಲ್ಗೆ ಸಂಬಂಧಿಸಿದಂತೆ ಜೊತೆಗೆ ಇತರ ವಸ್ತುಗಳಿಗೆ ಸಂಬಂಧಿಸಿದಂತೆ ಶೋಧ ಕಾರ್ಯ ನಡೀತಾ ಇರೋದು. ಪ್ರಮುಖವಾಗಿ ಈ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಚಿನ್ನಯ್ಯನ ಆಂಡ್ರಾಯ್ಡ್ ಮೊಬೈಲ್ ಎಸ್ಐಟಿ ತಂಡಕ್ಕೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅಂದ್ರೆ ಆತ ತಂಗಿದ್ದಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ, ಅಂದ್ರೆ ಈ ಹಿಂದೆ ಸದ್ಯ ಕಸ್ಟಡಿ ಪಡೆದಿದ್ದಾರೆ. ಆದ್ರೆ ಈ ಹಿಂದೆ ಇದ್ದದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ, ಜೊತೆಗೆ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ. ಅಂದ್ರೆ ಬೆಳಿಗ್ಗೆ ಆತ ವಕೀಲರ ಜೊತೆ ಬರ್ತಾ ಇದ್ದ, ಸಂಜೆ ವಕೀಲರ ಜೊತೆ ಹೋಗ್ತಾ ಇದ್ದ. ಆ ರೀತಿ ಹೋಗಿ ಉಳಿದುಕೊಂಡಿರುವಂತದ್ದು ಈ ಎರಡು ಮನೆಗಳಲ್ಲಿ. ಹೀಗಾಗಿ ಎರಡು ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಆ ಮೊಬೈಲ್ ಕೂಡ ಸಿಕ್ಕಿರುವಂತದ್ದು. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೊಬೈಲ್ ಜೊತೆಗೆ ಇತರ ವಸ್ತುಗಳು, ಅಂದ್ರೆ ಆತನಿಗೆ ಸಂಬಂಧಿಸಿದಂತೆ ಇತರ ವಸ್ತುಗಳು ಸಿಗಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನಿಗೆ ಸಂಬಂಧಿಸಿದಂತಹ ದಾಖಲೆಗಳು ಸಿಗಬಹುದಾ, ಜೊತೆಗೆ ಇತರ ವಸ್ತುಗಳೇನಾದ್ರೂ ಸಿಗಬಹುದಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಮೊಬೈಲ್ ಸಿಕ್ಕಿರುವಂತದ್ದು, ಇನ್ನುಳಿದ ವಸ್ತುಗಳಿಗಾಗಿ ಶೋಧ ಕಾರ್ಯ ನೀಡ್ತಾ ಇದೆ. ಇದರ ಜೊತೆಗೆ ಅವರ ಮನೆಯ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅಂದ್ರೆ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಪಡೆದ್ರೆ ಅದರಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅಂದ್ರೆ ಯಾವ ಟೈಮ್ಗೆ ಆತ ಬರ್ತಾ ಇದ್ದ, ಯಾವ ಟೈಮ್ಗೆ ಆತ ಹಿಂದಿರುಗ್ತಾ ಇದ್ದ, ಜೊತೆಗೆ ಅವರ ಮನೆಗೆ ಆತ ಇದ್ದಂತಹ ಸಮಯದಲ್ಲಿ ಇನ್ನಾರಾದ್ರೂ ಬರ್ತಾ ಇದ್ರ, ಪ್ರಭಾವಿ ವ್ಯಕ್ತಿಗಳು ಯಾರಾದ್ರೂ ಬರ್ತಾ ಇದ್ರ ಅನ್ನುವಂಥದ್ದು ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗುತ್ತೆ. ಹೀಗಾಗಿ ಸಿಸಿಟಿವಿಯನ್ನು ಕೂಡ ವಶಕ್ಕೆ ಪಡೆಯುವುದಕ್ಕೆ ಮುಂದಾಗಿರುವಂತದ್ದು. ಮುಂದಿನ ಹಂತಗಳಲ್ಲಿ ಸಿಸಿಟಿವಿಯನ್ನು ವಶಕ್ಕೆ ಪಡೆದಂತ ನಂತರ ಅದನ್ನು ಕೂಡ ಒಂದಷ್ಟು ಪರಿಶೀಲನೆ ಮಾಡ್ಲಿಕ್ಕಿದ್ದಾರೆ. ಸದ್ಯ ಎರಡೂ ಮನೆ, ಅಂದ್ರೆ ಮೋಹನ್ ಶೆಟ್ಟಿ ಮತ್ತು ಮಹೇಶ್ ಶೆಟ್ಟಿ ಎರಡೂ ಮನೆಗಳಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಈ ನಡುವೆ ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತೆರಳಿರುವಂತದ್ದು. ಯಾಕಂದ್ರೆ ಅಲ್ಲಿ ಸುಜಾತಾ ಭಟ್ ಅವರಿದ್ದಾರೆ. ಅನನ್ಯ ಭಟ್ ಪ್ರಕರಣದಲ್ಲಿ ತನಿಖೆ ನಡೆಸುವುದಕ್ಕೋಸ್ಕರವಾಗಿ ಅವರು ಜಿತೇಂದ್ರ ದಯಾಮ್ ಅವರು ಈಗಾಗಲೇ ತೆರಳಿರುವಂತದ್ದು. ಒಂದು ಕಡೆ ಅವರ ತನಿಖೆ ಆದ್ರೆ, ಮತ್ತೊಂದು ಕಡೆ ಈ ರೀತಿಯಾದ ಶೋಧ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಭದ್ರತೆಯ ದೃಷ್ಟಿಯಿಂದ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಿ ಇರುವಂತದ್ದು. ಸುಮಾರು 100ಕ್ಕೂ ಅಧಿಕ ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಿರುವಂತ ಕೆಎಸ್ಆರ್ಪಿ ತುಕಡಿಗಳು ಕೂಡ ಇದೆ. 5 ಕೆಎಸ್ಆರ್ಪಿ ತುಕಡಿ ಇರುವಂತದ್ದು. ಒಟ್ಟು ಅಂದ್ರೆ ಉಜಿರೆ ಮತ್ತು ಈ ತಿಮರೋಡಿ ಭಾಗದಲ್ಲಿ ಒಟ್ಟು 5 ಕೆಎಸ್ಆರ್ಪಿ ತುಕಡಿಗಳು ಇರುವಂತದ್ದು. ಪೊಲೀಸರು ಯಾರನ್ನೂ ಕೂಡ ಈ ಭಾಗಕ್ಕೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಹೆಚ್ಚುವರಿಯಾಗಿ ಯಾರಾದ್ರೂ ಅವರ ಬೆಂಬಲಿಗರು ಬಂದ್ರೆ ವಾಗ್ವಾದ ಉಂಟಾಗಬಹುದು, ಪ್ರತಿಭಟನೆ ನಡೀಬಹುದು ಅನ್ನುವಂತ ದೃಷ್ಟಿಯಲ್ಲಿ ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಯಾರನ್ನು ಕೂಡ ಈ ಭಾಗಕ್ಕೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಪ್ರವೀಣ್. ಓಕೆ ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಇದೀಗ ಚಿನ್ನಯ್ಯನ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮಹೇಶ್ ತಿಮರೋಡಿ ಮನೆಯಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಆಂಡ್ರಾಯ್ಡ್ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯ ತಂಗಿದ್ದ ಮನೆಯ ಕೋಣೆಯಲ್ಲಿ ಈ ಒಂದು ಮೊಬೈಲ್ ಇದೀಗ ಪತ್ತೆಯಾಗಿದೆ. ಚಿನ್ನಯ್ಯನ ಮೊಬೈಲ್ ಅನ್ನ ಈಗ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಮಹೇಶ್ ತಿಮರೋಡಿ ಮನೆಯಲ್ಲಿ ಈ ಮೊಬೈಲ್ ಪತ್ತೆಯಾಗಿರೋದು ಆಂಡ್ರಾಯ್ಡ್ ಮೊಬೈಲ್ ಇದು. ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿನ್ನಯ್ಯ ತಂಗಿದ್ದಂತ ಮನೆಯ ಕೋಣೆಯಲ್ಲಿ ಈ ಮೊಬೈಲ್ ಪತ್ತೆಯಾಗಿದೆ. ಚಿನ್ನಯ್ಯನ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು.
ತಿಮರೋಡಿ ಮನೆ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿರೋದು. ಮೊನ್ನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ. ಮೊಬೈಲ್ ಕೇಳಿದಂತ ಸಂದರ್ಭದಲ್ಲಿ ಚಿನ್ನಯ್ಯ ನನ್ನ ಬಳಿ ಮೊಬೈಲ್ ಇರಲಿಲ್ಲ, ಎಲ್ಲ ಈ ಬುರ್ಡೆ ಗ್ಯಾಂಗ್ ಇಸ್ಕೊಂಡಿತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಇದೀಗ ತಿಮರೋಡಿ ಅವರ ಮನೆಯಲ್ಲಿ ಈ ಒಂದು ಮೊಬೈಲ್ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಇದೀಗ ಆ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಎಸ್ಐಟಿ ಅಧಿಕಾರಿಗಳು ಮೊಬೈಲ್ ಅನ್ನು ವಶಕ್ಕೆ ಪಡೆದಿರೋದು, ಅದು ತಿಮರೋಡಿ ಅವರ ಮನೆಯಲ್ಲಿ ಪತ್ತೆಯಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಹೌದು ಪ್ರವೀಣ್, ಅಂದ್ರೆ ಈ ಎರಡೂ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಎರಡು ತಂಡವಾಗಿ ಒಂದು ತಂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಮಾಡಿದ್ರೆ, ಮತ್ತೊಂದು ತಂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಸುಮಾರು ಒಂದೂವರೆ ಗಂಟೆಯಿಂದಲೂ ಕೂಡ ಇದೇ ರೀತಿಯಾದಂತಹ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಮೊಬೈಲ್ಗೆ ಸಂಬಂಧಿಸಿದಂತೆ, ಜೊತೆಗೆ ಇತರ ವಸ್ತುಗಳಿಗೆ ಸಂಬಂಧಿಸಿದಂತೆ ಶೋಧ ಕಾರ್ಯ ನಡೀತಾ ಇರೋದು. ಪ್ರಮುಖವಾಗಿ ಈ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಚಿನ್ನಯ್ಯನ ಆಂಡ್ರಾಯ್ಡ್ ಮೊಬೈಲ್ ಎಸ್ಐಟಿ ತಂಡಕ್ಕೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅಂದ್ರೆ ಆತ ತಂಗಿದ್ದಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ, ಅಂದ್ರೆ ಈ ಹಿಂದೆ ಸದ್ಯ ಕಸ್ಟಡಿ ಪಡೆದಿದ್ದಾರೆ. ಆದ್ರೆ ಈ ಹಿಂದೆ ಇದ್ದದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ, ಜೊತೆಗೆ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ. ಅಂದ್ರೆ ಬೆಳಿಗ್ಗೆ ಆತ ವಕೀಲರ ಜೊತೆ ಬರ್ತಾ ಇದ್ದ, ಸಂಜೆ ವಕೀಲರ ಜೊತೆ ಹೋಗ್ತಾ ಇದ್ದ. ಆ ರೀತಿ ಹೋಗಿ ಉಳಿದುಕೊಂಡಿರುವಂತದ್ದು ಈ ಎರಡು ಮನೆಗಳಲ್ಲಿ. ಹೀಗಾಗಿ ಎರಡು ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಆ ಮೊಬೈಲ್ ಕೂಡ ಸಿಕ್ಕಿರುವಂತದ್ದು. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೊಬೈಲ್ ಜೊತೆಗೆ ಇತರ ವಸ್ತುಗಳು, ಅಂದ್ರೆ ಆತನಿಗೆ ಸಂಬಂಧಿಸಿದಂತೆ ಇತರ ವಸ್ತುಗಳು ಸಿಗಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನಿಗೆ ಸಂಬಂಧಿಸಿದಂತ ದಾಖಲೆಗಳು ಸಿಗಬಹುದಾ, ಜೊತೆಗೆ ಇತರ ವಸ್ತುಗಳೇನಾದ್ರೂ ಸಿಗಬಹುದಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಮೊಬೈಲ್ ಸಿಕ್ಕಿರುವಂತದ್ದು, ಇನ್ನುಳಿದ ವಸ್ತುಗಳಿಗಾಗಿ ಶೋಧ ಕಾರ್ಯ ನೀಡ್ತಾ ಇದೆ. ಇದರ ಜೊತೆಗೆ ಅವರ ಮನೆಯ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅಂದ್ರೆ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಪಡೆದ್ರೆ ಅದರಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅಂದ್ರೆ ಯಾವ ಟೈಮ್ಗೆ ಆತ ಬರ್ತಾ ಇದ್ದ, ಯಾವ ಟೈಮ್ಗೆ ಆತ ಹಿಂದಿರುಗ್ತಾ ಇದ್ದ, ಜೊತೆಗೆ ಅವರ ಮನೆಗೆ ಆತ ಇದ್ದಂತಹ ಸಮಯದಲ್ಲಿ ಇನ್ನಾರಾದ್ರೂ ಬರ್ತಾ ಇದ್ರ, ಪ್ರಭಾವಿ ವ್ಯಕ್ತಿಗಳು ಯಾರಾದ್ರೂ ಬರ್ತಾ ಇದ್ರ ಅನ್ನುವಂಥದ್ದು ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗುತ್ತೆ. ಹೀಗಾಗಿ ಸಿಸಿಟಿವಿಯನ್ನು ಕೂಡ ವಶಕ್ಕೆ ಪಡೆಯುವುದಕ್ಕೆ ಮುಂದಾಗಿರುವಂತದ್ದು. ಮುಂದಿನ ಹಂತಗಳಲ್ಲಿ ಸಿಸಿಟಿವಿಯನ್ನು ವಶಕ್ಕೆ ಪಡೆದಂತ ನಂತರ ಅದನ್ನು ಕೂಡ ಒಂದಷ್ಟು ಪರಿಶೀಲನೆ ಮಾಡ್ಲಿಕ್ಕಿದ್ದಾರೆ. ಸದ್ಯ ಎರಡು ಮನೆ, ಅಂದ್ರೆ ಮೋಹನ್ ಶೆಟ್ಟಿ ಮತ್ತು ಮಹೇಶ್ ಶೆಟ್ಟಿ ಎರಡು ಮನೆಗಳಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಈ ನಡುವೆ ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತೆರಳಿರುವಂತದ್ದು. ಯಾಕಂದ್ರೆ ಅಲ್ಲಿ ಸುಜಾತಾ ಭಟ್ ಅವರಿದ್ದಾರೆ. ಅನನ್ಯ ಭಟ್ ಪ್ರಕರಣದಲ್ಲಿ ತನಿಖೆ ನಡೆಸುವುದಕ್ಕೋಸ್ಕರವಾಗಿ ಅವರು